ಸಾಮಾನ್ಯವಾಗಿ ಸಭೆ ಹಾಗೂ ಸಮಾರಂಭಗಳಿಗೆ ಹೋಗುವಾಗ ಮಹಿಳೆಯರು ಹಾಗೂ ಯುವತಿಯರು ಆಭರಣಗಳನ್ನ ಧರಿಸುವುದು ಸಹಜ. ಆದ್ರೆ ಎಲ್ಲಾ ಸಮಯದಲ್ಲಿ ಎಲ್ಲಾ ಬಟ್ಟೆಗಳಿಗೆ ಆಭರಣ ಮ್ಯಾಚ್ ಆಗೋದೇ ಇಲ್ಲ. ಆದ್ರಿಂದ ಅಂತಹ ಸಂದರ್ಭದಲ್ಲಿ ನಾವು ಕ್ವಿಲ್ಲಿಂಗ್ ಸ್ಟ್ರಿಪ್ಸ್ ಅನ್ನ ಬಳಸಿ ಅತಿ ಕಡಿಮೆ ಸಮಯದಲ್ಲಿ ಆಭರಣಗಳನ್ನ ತಯಾರಿಸಿ ಸಭೆ ಸಮಾರಂಭಗಳಿಗೆ ಹೋಗುವುದಾದರೆ ಎಲ್ಲರಿಗಿಂತ ಸುಂದರವಾಗಿ ಹಾಗೂ ಅಟ್ರಾಕ್ಟಿವ್ ಆಗಿ ಕಾಣಿಸಿಕೊಳ್ಳುತ್ತೇವೆ. ಹಾಗಾದ್ರೆ ಎಷ್ಟು ಸುಂದರವಾದ ಇಯರಿಂಗ್ಸ್ ಅನ್ನ ಹೇಗೆ ತಯಾರಿಸಬಹುದೆಂದು ನಾವು ನಿಮಗೆ ತಿಳಿಸಿಕೊಡ್ತೇವೆ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಕ್ವಿಲ್ಲಿಂಗ್ ಸ್ಟ್ರಿಪ್ಸ್ ಯೂಸ್ ಮಾಡಿ ಇಯರಿಂಗ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಕ್ವಿಲ್ಲಿಂಗ್ ಇಯರಿಂಗ್ಸಿಂದ ಬೆನಿಫಿಟ್ಸ್ ಏನಂದರೆ, ನೀವು ಕಡಿಮೆ ಖರ್ಚಿನಲ್ಲಿ ನಿಮಗೆ ಬೇಕಾದ ಡಿಸೈನ್ಸ್ ಮಾಡಿಕೊಂಡು ನಿಮಗೆ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಯಾವ ಥರ ಬೇಕಾದರೂ ನೀವು ಮಾಡಿಕೊಂಡು ಹಾಕ್ಕೋಬಹುದು. ಕ್ವಿಲ್ಲಿಂಗ್ ಇಯರಿಂಗ್ಸ್ ಮಾಡೋದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್: ಕಲರ್ ಕ್ವಿಲ್ಲಿಂಗ್ ಸ್ಟ್ರಿಪ್ಸ್, ಇಯರಿಂಗ್ ಹುಕ್ಸ್, ಜಂಪ್ ರಿಂಗ್ಸ್, ಕ್ವಿಲ್ಲಿಂಗ್ ಟೂಲ್ ಮತ್ತು ವೈಟ್ ಗ್ಲೂ. ನಾನು ಇವಾಗ ಇಯರಿಂಗ್ಸ್ ಮಾಡೋದಕ್ಕೆ 5mm ಸ್ಟ್ರಿಪ್ಸು 4 ತೊಗೊಳ್ತಾ ಇದ್ದೀನಿ. 2 ಪಿಂಕ್, 1 ವೈಟ್ ಮತ್ತು 1 ರೆಡ್ ತೊಗೊಳ್ತಾ ಇದ್ದೀನಿ. ಈ 4 ಸ್ಟ್ರಿಪ್ಸ್ನ ನೀವು ಈ ಪ್ಯಾಟ್ರನಲ್ಲಿ ಜೋಡಿಸ್ಕೋಬೇಕು. ಒಂದು ತೆಳಗಡೆ, ಅದ್ರ ಮೇಲೆ ಎಡ್ಜಿಗೆ ಬರೋ ಹಾಗೆ ಈ ಥರ, ಇನ್ನೊಂದನ್ನು ಈ ಥರ, ಇನ್ನೊಂದನ್ನು ಅದ್ರ ಮೇಲೆ ಈ ಥರ ಪ್ಲಸ್ ಸಿಂಬಲ್ ಇದರಲ್ಲಿ ಜೋಡಿಸ್ಕೋಬೇಕು. ನಾನು ಗ್ಲೂ ಹಾಕಿ ಇವಾಗ ಅಂಟಿಸ್ಕೊಳ್ತಾ ಇದ್ದೀನಿ. ಈ ಥರ ಬಂದ ಮೇಲೆ ನೆಕ್ಸ್ಟು ಇದನ್ನು 1 2 3 4 ಅಂತ ಹೇಳಿ ತೊಗೊಂಡ್ರೆ ಫಸ್ಟ್ ಸ್ಟ್ರಿಪ್ನ ನಾವು ಈ 2 ಮತ್ತು 3 ಸ್ಟ್ರಿಪ್ಸ್ ಮೇಲೆ ಮಧ್ಯಕ್ಕೆ ಬರೋ ಹಾಗೆ ಹಾಕೋಬೇಕು. ಮತ್ತು ಈ ಸೆಕೆಂಡ್ ಸ್ಟ್ರಿಪ್ಸ್ನ ಈ 3 ಮತ್ತು 4 ಸ್ಟ್ರಿಪ್ಸ್ ಬರೋ ಮಧ್ಯಕ್ಕೆ ಹಾಕೋಬೇಕು. ಆಮೇಲೆ ಈ ಥರ್ಡ್ ಸ್ಟ್ರಿಪ್ಸ್ನ ಈ 4th ಮತ್ತು ಫಸ್ಟ್ ಸ್ಟ್ರಿಪ್ ಮಧ್ಯಕ್ಕೆ ಹಾಕೋಬೇಕು. ಈ 4th ಸ್ಟ್ರಿಪ್ಸ್ ಬಂದು ಈ ನಾವು ಫಸ್ಟ್ ಸ್ಟ್ರಿಪ್ಸ್ ಯಾವ್ದು ತೊಗೊಂಡಿರ್ತೀವಿ ಅದ್ರ ಒಳಗಡೆಯಿಂದ ತಗೊಂಡು ಈ ಥರ ಹಾಕೋಬೇಕು. ನೆಕ್ಸ್ಟು ಎಲ್ಲದನ್ನು ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಈ ಥರ ಕಾಣುತ್ತೆ ನಿಮಗೆ ಒಂದು ಲೇಯರ್ ಆದಮೇಲೆ. ನೆಕ್ಸ್ಟು ಸೆಕೆಂಡ್ ಬಂದು ಸೇಮ್ ಅದೇ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಹೇಳಿ ಬರುತ್ತೆ. ಆವಾಗ ನಿಮಗೆ ಈ ಫಸ್ಟ್ ಸ್ಟ್ರಿಪ್ಸು ಈ ಕಡೆ ಬರುತ್ತೆ, ಸೆಕೆಂಡ್ ಮತ್ತು ಥರ್ಡ್ ಮಧ್ಯ. ನಿಮಗೆ ಈ ಸೆಕೆಂಡ್ ಸ್ಟ್ರಿಪ್ಸು ಮತ್ತು ಸೇಮ್ ಇದರ ಮೆಥಡಲ್ಲಿ ಥರ್ಡ್ ಮತ್ತು ಫೋರ್ತ್ ಸ್ಟ್ರಿಪ್ಸ್ ಮಧ್ಯ, ಮತ್ತು ಈ ಥರ್ಡ್ನ ಫೋರ್ತ್ ಮತ್ತು ಫಸ್ಟ್ ಸ್ಟ್ರಿಪ್ಸ್ ಮಧ್ಯ, ಮತ್ತು ಈ ಫೋರ್ತ್ ಸ್ಟ್ರಿಪ್ಸ್ನ ಈ ಫಸ್ಟ್ ಸ್ಟ್ರಿಪ್ ಯಾವ್ದು ತೊಗೊಂಡಿರ್ತೀವಿ ಅದ್ರ ಒಳಗಡೆಯಿಂದ ತೊಗೊಂಡು ಈ ಥರ ಬರುತ್ತೆ. ನೆಕ್ಸ್ಟ್ ಅದೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ನೀವು. ಫಸ್ಟು, ಸೆಕೆಂಡ್ ಸ್ಟ್ರಿಪ್, ಥರ್ಡ್ ಸ್ಟ್ರಿಪ್ ಆ್ಯಂಡ್ ಫೋರ್ತ್ ಸ್ಟ್ರಿಪ್. ಇದೇ ಮೆಥಡಲ್ಲಿ ನೀವು ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇದೇ ಥರನೇ ಸ್ವಲ್ಪ ಟೈಟ್ ಮಾಡ್ಕೊಳ್ತಾ ಹೋಗಬೇಕು. ಈ ಥರ ಬರುತ್ತೆ ನಿಮಗೆ. ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋದರೆ ನಿಮಗೆ ಕಂಟಿನ್ಯೂ ಮಾಡ್ಕೊಂಡು ಬಂದರೆ ವೀವಿಂಗ್ ಮೆಥಡಲ್ಲಿ ಈ ಥರ ಬರುತ್ತೆ ನಿಮಗೆ. ಇದನ್ನು ಫುಲ್ ಇದು ಎಡ್ಜ್ ಬರೋವರೆಗೂ ನೀವು ಹಾಕೋಬೇಕಾಗತ್ತೆ. ಈ ಥರ ಬರುತ್ತೆ ನಿಮಗೆ ಲಾಸ್ಟಲ್ಲಿ. ಇದನ್ನು ನೆಕ್ಸ್ಟ್ ನೀವು ಈ 4 ಎಡ್ಜ್ನು ಗಮ್ ಹಾಕಿ ಅಂಟಿಸ್ಕೋಬೇಕು. ಈ ಎಡ್ಜ್ ತಗೊಂಡು ಈ ಥರ, ಈ ಎಡ್ಜ್ ತಗೊಂಡು ಈ ಥರ, ಈ ಎಡ್ಜ್ ತಗೊಂಡು ಈ ಥರ 4 ಎಡ್ಜ್ನೂ ಈ ಥರನೇ ಗಮ್ ಹಾಕಿ ಅಂಟಿಸ್ಕೋಬೇಕು ನೀವು.
ಎಡ್ಜೆಲ್ಲ ಅಂಟಿಸ್ಕೊಂಡಾದಮೇಲೆ ನಿಮಗೆ ಈ ಥರ ಕಾಣಿಸುತ್ತೆ. ಇದನ್ನು ನೀವು ಸರ್ಕಲ್ ಥರ ಫೋಲ್ಡ್ ಮಾಡಿ ಈ ಥರ ಇಲ್ಲಿ ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಈ ಥರ ಅಂಟಿಸ್ಕೋಬೇಕು. ಈ ಥರ ಶೇಪ್ ಬರುತ್ತೆ ನಿಮಗೆ ಸರ್ಕಲ್ ಥರ. ಇಲ್ಲಿ ನಿಮಗೆ ಯಾವುದಾದ್ರೂ ನಿಮಗೆ ಸೆಂಟರ್ ಅಂತ ಅನಿಸಿದ ಜಾಗದಲ್ಲಿ ಈ ಜಂಪ್ ರಿಂಗ್ನ ಈ ಥರ ಹಾಕ್ಕೋಬೇಕು. ಜಂಪ್ ರಿಂಗ್ನ ಸೆಂಟರ್ಗೆ ಹಾಕ್ಕೊಂಡು ಮತ್ತು ಇನ್ನೊಂದು ಜಂಪ್ ರಿಂಗ್ ಮತ್ತು ಇಯರಿಂಗ್ ಹುಕ್ ಬರುತ್ತೆ ನಿಮಗೆ, ಈ ಥರ ಇರುತ್ತೆ. ಇದನ್ನು ನೀವು ಹಾಕಿರೋ ಒಂದು ಜಂಪ್ ರಿಂಗ್ ಒಳಗಡೆ ಹಾಕಿಬಿಟ್ಟು ಪ್ರೆಸ್ ಮಾಡಬೇಕು. ಈ ಥರ ಬರುತ್ತೆ ನಿಮಗೆ ಇಯರಿಂಗು. ಈ ಥರ ಇಯರಿಂಗ್ಸ್ ಮಾಡಾದಮೇಲೆ ನೀವು ಅದಕ್ಕೆ ಪರ್ಲ್ಸ್, ಕುಂದನ್, ಬೀಡ್ಸ್ ಇದರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೊಂಡು ನಿಮಗೆ ಬೇಕಾದ ಥರದಲ್ಲಿ ನೀವು ಡಿಸೈನ್ ಮಾಡ್ಕೋಬೋದು. ನಾನು ಮಾಡಿರೋದು ಒಂದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ಈ ರೀತಿ ನಿಮಗೆ ಬೇಕಾದ ಕಲರಲ್ಲಿ ನೀವು ಇಯರಿಂಗ್ ಮಾಡಿಕೊಂಡು ಅದಕ್ಕೆ ಪರ್ಲ್ಸ್ ಏನು ಬೇಕಾದರೂ ಹಾಕ್ಕೊಂಡು ನೀವು ಇಯರಿಂಗ್ಸ್ ಡಿಸೈನ್ ಮಾಡ್ಕೋಬೋದು. ಈ ರೀತಿ ಅಲ್ಲದಲ್ಲೇ ನೀವು ಬೇರೆ ಬೇರೆ ಥರದ್ರಲ್ಲೂ ಕ್ವಿಲ್ಲಿಂಗ್ ಸ್ಟ್ರಿಪ್ಸ್ ಯೂಸ್ ಮಾಡಿಕೊಂಡು ನೀವು ಇಯರಿಂಗ್ಸ್ ಎಲ್ಲ ಮಾಡ್ಕೋಬೋದು. ನಿಮಗೆ ತುಂಬ ಡಿಸೈನ್ಸ್ ಆಗಿ ವೆರೈಟಿ ಆಗಿರೋವಂತಹ ಇಯರಿಂಗ್ ಹುಕ್ಗಳು ಸಿಕ್ಕುತ್ತೆ. ಅದೆಲ್ಲ ತಂದು ನೀವು ಮಾಡ್ಕೋಬೋದು. ಪರ್ಲ್ಸ್, ಕುಂದನ್ಸ್ ಏನು ಬೇಕಾದರೂ ಅಂಟಿಸ್ಕೊಂಡು ನಿಮಗೆ ಇಷ್ಟ ಬರೋ ಹಾಗೆ ನೀವು ಮಾಡ್ಕೋಬೋದು. ಬೇರೆ ಎಕ್ಸ್ಪೆನ್ಸಿವ್ ಇಯರಿಂಗ್ಸ್ ಎಲ್ಲ ತೊಗೊಂಡು ಯೂಸ್ ಮಾಡೋ ಬದಲು ಇದನ್ನು ನೀವೇ ಮನೆಯಲ್ಲಿ ಮಾಡಿಕೊಂಡು ಕಮ್ಮಿ ರೇಟಲ್ಲಿ ನಿಮಗೆ ಒಳ್ಳೆ ಇಯರಿಂಗ್ಸ್, ಚೆನ್ನಾಗಿರೋ ಇಯರಿಂಗ್ಸ್ ಮಾಡ್ಕೊಂಡಂಗೂ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ಎಷ್ಟು ಕಡಿಮೆ ಸಮಯದಲ್ಲಿ ಹಾಗೂ ಅತಿ ಸುಂದರವಾಗಿ ಇಯರಿಂಗ್ಸ್ನ ತಯಾರಿಸಬಹುದೆಂದು ತಿಳಿದುಕೊಂಡ್ರಲ್ಲ. ಹಾಗಾದ್ರೆ ನಿಮಗೆ ಬೇಕಾದ ಡಿಸೈನ್ನಲ್ಲಿ ಇಯರಿಂಗ್ಸ್ನ ತಯಾರಿಸಿಕೊಳ್ಳಿ.